ಈಗ ನಾನು ಬಂದು ದೇವ್ರ ಮಾಡೋದ್ರಿಂದ ನಾನೇನು ಹಾಳಾಗೋಗಿಲ್ಲ, ಏನೂ ಆಗಿಲ್ಲ. ನನ್ನ ಮನಃಶಾಂತಿ ನೆಮ್ಮದಿ ಇದೆ. ದೇವಿಯ ಸಾನ್ನಿಧ್ಯಕ್ಕೆ ಹೋದರೂ ಕೂಡ ಬೆಲ್ಲವನ್ನು ಮತ್ತೆ ಅಕ್ಕಿಯನ್ನು ಮಡ್ಲಕ್ಕಿ ಒಟ್ಟಿಗೆ ಸೇರಿಸಿ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡರೆ ಇಲ್ಲಿದೆ ಪರಿಹಾರ. ಓಂ ದುಮ್ ದುರ್ಗಾಯಿ ನಮಃ ಅಂತ ಹೇಳಿ ಯಾರು ಕೋಟಿ ಬಾರಿ ಮಂತ್ರವನ್ನ ಬರೀತಾರೆ ಅವರೊಟ್ಟಿಗೆ ಸ್ವತಃ ದೇವಿಯೇ ಮಾತಾಡುವಂಥದ್ದು. ಈ ತಾಯಿಯ ಪವಾಡ ಕೇಳಿದ್ರೆ ಮೈ ಜುಮ್ಮೆನಿಸುತ್ತದೆ. ನಾನು ಭಕ್ತರ ಉದ್ಧಾರಕ್ಕಾಗಿ ನಾನು ಬರಲಿದ್ದೇನೆ, ನನ್ನನ್ನು ನೀನು ತೆಗೆದು ಭಕ್ತರ ಉದ್ಧಾರವನ್ನು ಮಾಡಲಿಕ್ಕೆ ನಾನು ಮಂದಿರವನ್ನು. ಏನಂತ ಕರೆಯಲಿ ಅಮ್ಮ, ಎಷ್ಟೊಂದು ಹೆಸರುಗಳು, ಏನಂತ ಕರೆಯಲಿ. ವಾಮಾಚಾರ, ಮಾಟ ಮಂತ್ರ, ಯಾವುದೇ ಕಷ್ಟ ಇದ್ದರೂ ಮೂಕಾಂಬಿಕಾ ದೇವಿಯನ್ನ ನಂಬಿ. ಹೋದ್ಮೇಲೆ ಹೋಗಿದ್ದು ಮನೆಗೆ ಹೋಗಿದ ತಕ್ಷಣ ನಮ್ಮ ಯಜಮಾನ್ರು ಕೆಲಸ ಐತೆ ಬನ್ನಿ ಅಂತ ಹೇಳಿ ಫೋನ್. ಸಾಧ್ವಿ ಮಣಿ ಋಷಿ ಪತ್ನಿಯ ರಕ್ಷಣೆಗಾಗಿ ಬಂದೆ ದರ್ಪದಿ ಮೆರೆದವರ. ಇವತ್ತು ನೀವೇನು ನೋಡ್ತಾ ಇದ್ದೀರಿ, ದೇವಿ ಧರಿಸಿರುವಂತಹ ಪರಿಪೂರ್ಣ ಒಡವೆಗಳು ಕೂಡ ಬಂಗಾರದ್ದಾಗಿ. ನಿಮ್ಮೆಲ್ಲ ಸಾಲ ತೀರಬೇಕು ಅಂದ್ರೆ ಮೂಕಾಂಬಿಕಾ ದೇವಿಗೆ ಶರಣಾಗಿ. ಎಲ್ಲವೂ ಕೂಡ ಭಕ್ತರಿಗೆ ಒಳಿತಾಗಿರುವಂಥದ್ದರ ಒಂದು ಕಾರಣ ದೇವಿ ಬಂಗಾರದ ಒಡವೆಗಳನ್ನು ಧರಿಸಿ ಇವತ್ತು ಕೂತಿರುವುದು. ಚೌಡಿಕೆಯನ್ನು ಹಿಡಿದು ಎಲ್ಲಮ್ಮ ನೀನೋರೆ ರಕ್ಕಸರಾಸದೆ ಬಡಿದು ಮಾರಿಕಾಂಬೆ ನೀನೋರೆ. ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಮೂಕಾಂಬಿಕಾ ದೇವಿಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಕೃಪೆಗೆ ನೀವು ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ನಾವು ಇವತ್ತು ಮೂಕಾಂಬಿಕಾ ದೇವಸ್ಥಾನದ ಮಹಿಮೆಯ ಬಗ್ಗೆ ಹೇಳಲು ಹೊರಟಿದ್ದೇವೆ. ಈ ಕ್ಷೇತ್ರದಲ್ಲಿ ತುಂಬಾನೇ ವಿಶೇಷವಾದಂತಹ ವಿಭಿನ್ನವಾದಂತಹ ಹುಣ್ಣಿಮೆಯ ಟೈಮ್ನಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಹಣಕಾಸಿನ ಸಮಸ್ಯೆ ಇರುವವರು ಈ ಕ್ಷೇತ್ರಕ್ಕೆ ಬರಲೇಬೇಕು. ಯಾಕಂದ್ರೆ ಮೂಕಾಂಬಿಕಾ ತಾಯಿ ಆದಷ್ಟು ಬೇಗ ನಿಮ್ಮ ಕಷ್ಟಗಳನ್ನ ನೀಗಿಸುತ್ತಾಳೆ. ಹಾಗೆ ಈಗಾಗಲೇ ಎಷ್ಟೋ ಭಕ್ತಾದಿಗಳಿಗೆ ಅನಾರೋಗ್ಯ, ಹಣಕಾಸಿನ ಸಮಸ್ಯೆ, ಮನೆ ಕಟ್ಟಲು ಕೆಲಸ ಕಾರ್ಯಗಳು, ಕೋರ್ಟ್ ಕೇಸ್ಗಳು, ಇನ್ನು ಅನೇಕ ರೀತಿಯಲ್ಲಿ ತಾಯಿ ಭಕ್ತಾದಿಗಳಿಗೆ ಒಳ್ಳೆಯದನ್ನ ಮಾಡಿಕೊಟ್ಟಿದ್ದಾಳೆ. ಆದರೆ ಮೂಕಾಂಬಿಕಾ ದೇವಿಯು ತುಂಬಾನೇ ಶಕ್ತಿ ಸ್ವರೂಪಿಣಿಯಾಗಿ ಇಲ್ಲಿ ನೆಲೆಸಿದ್ದಾಳೆ. ನೀವು ಸಹ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಇಲ್ಲಿನ ವಿಶೇಷತೆ ಕಣ್ಣಾರೆ ನೋಡಿ ನಿಮ್ಮ ಸಮಸ್ಯೆಯನ್ನ ಆದಷ್ಟು ಬೇಗ ಈಡೇರಿಸಿಕೊಳ್ಳಿ. ಇನ್ನು ಕ್ಷೇತ್ರದ ಬಗ್ಗೆ ಇಲ್ಲಿನ ಧರ್ಮಾಧಿಕಾರಿಗಳಾದಂತಹ ಪ್ರವೀಣ್ ಭಟ್ ಗುರುಗಳು ತಿಳಿಸಿಕೊಡುತ್ತಾರೆ. ಸ್ಥಳ ಜ್ಯೋತಿಪಾಳ್ಯ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಎಲ್ಲ ಬೆಂಗಳೂರಲ್ಲಿರೋದು ನಾವು. ನಮಗೆ ಏಜ್ ಬಂದಿಗೆ ಒಂದು 40 ವರ್ಷ. ನಾವು ಈ ರೋಡಲ್ಲಿ ಬುದ್ಧಿ ಬಂದ ಮೇಲಿಂದ ಓಡಾಡ್ತಾ ಇದ್ದೀವಿ. ಓಡಾಡೋದ್ರಿಂದ ಈ ದೇವಸ್ಥಾನ ಎಲ್ಲಿದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು, ನಾವು ಸ್ಥಳೀಕರಾಗಿ ಇಲ್ಲಿರೋದ್ರಿಂದ ಗೊತ್ತಿರೋದ್ರಿಂದ ನಮ್ಮ ಬೆಂಗಳೂರು ಸ್ನೇಹಿತರೆ ಹೇಳಿ ನಮಗೆ ಇಲ್ಲೊಂದು ಮೂಕಾಂಬಿಕಾ ದೇವಸ್ಥಾನ ಇದೆ, ಹೋಗಿ ಬನ್ನಿ ಅಂತ ನಮಗೆ ಹೇಳಿದ್ರು. ನಮಗೆ ಸ್ವಲ್ಪ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆನ ಇದು ಮಾಡೋಣ ಅಂದ್ಬಿಟ್ಟು ನಾವು ಫಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಹೊಲದ ದಾರಿಲಿ ಬಂದು, ಆ ದಾರಿಲಿ ಬರಬೇಕಾದ್ರೆ ಫುಲ್ಲು ಹುಲ್ಲು, ತಿಪ್ಪೆ, ದನ ಎಲ್ಲ ಕಟ್ಟಿದ್ರು. ಅಯ್ಯೋ, ಈ ದಾರಿಲಿ ಬರೀ ನಡ್ಕೊಂಡು ಹೋಗೋದು ಬಿಟ್ಟರೆ ಒಂದು 2 ವೀಲರ್ ಹೋಗೋಕ್ಕಾಗಲ್ವಲ್ಲಪ್ಪ ಅಂತ ಅಂದ್ಕೊಂಡು ಬಂದು ದೇವ್ರನ್ನ ನಂಬಿದ್ದೀವಿ. ನಾವು ಬರಬಾರ್ದು ಅಂತ ಇದ್ರು ವಾರಕ್ಕೆ 2ರಿಂದ 3 ಸಲ ಅಂತೂ ಕಂಟಿನ್ಯೂಸ್ ಆಗಿ ಬಂದೇ ಬರ್ತೀವಿ. ದೇವ್ರ ಸತ್ಯ ಇದೆ, ಬರ್ಬೋದು, ನಂಬಬಹುದು. ದೇವ್ರು ಮಾಡಿ ಕೆಟ್ಟಿರೋರು ಯಾರೂ ಇಲ್ಲ. ಏನು ಹೇಳಿ, ದೇವ್ರು ಮಾಡಿ. ಈಗ ನಾವು ತಂದರೆ ದೇವಸ್ಥಾನಕ್ಕೆ ಹೂವು ಬೆಳಗ್ಗೆ ಅರಳಿರುತ್ತೆ, ನಾನು ತೊಗೊಂಡೋಗಿ ಅದನ್ನು ದೇವ್ರಿಗೆ ಹಾಕ್ತೀನೋ ಮಶಾಣಕ್ಕೆ ತೊಗೊಂಡೋಗಿ ಹಾಕ್ತೀನೋ ಗೊತ್ತಿಲ್ಲ. ಇರೋ ಸತ್ಯ ಇದು. ಈಗ ನಾನು ಬಂದು ದೇವ್ರು ಮಾಡೋದ್ರಿಂದ ನಾನೇನು ಹಾಳಾಗೋಗಿಲ್ಲ, ಏನೂ ಆಗಿಲ್ಲ. ನನ್ನ ಮನಃಶಾಂತಿ ನೆಮ್ಮದಿ ಇದೆ. ವಸ್ತು ಕಳೆದೋಗಿರೋ ವಸ್ತುಗೋಸ್ಕರ ನಾನು ಜೀವಂತವಾಗಿ ಇರಬಾರ್ದು ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ನನಗೇನಂದರೆ, ನಾನು ಇದ್ದೀನಿ ಕಣೋ, ಕಾಪಾಡ್ತೀನಿ ಅಂತ ಹೇಳಿದ್ದಾರೆ. ಆ ನಂಬಿಕೆ ಮೇಲೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಕೊಟ್ಟರು ದೇವ್ರು ಮಾಡ್ತೀನಿ, ಕೊಡೋದು ಹೋದ್ರೂ ದೇವ್ರು ಮಾಡ್ತೀನಿ. ಮಾಡೋದು ನನ್ನ ಧರ್ಮ, ಕೊಡೋದು ಬಿಡೋದು ಆ ದೇವಿಗೆ ಬಿಟ್ಟಿದ್ದು. ಇಷ್ಟು ಮಾತ್ರ ಸತ್ಯ. ಯಾಕೆಂದ್ರೆ ಈಗ ನಾವೇನೋ ಬಿಡಿ ಓಡಾಡ್ತೀವಿ, ಈ ಮಕ್ಕಳು ಅವರು ಇವರು ಇಲ್ಲಿ ಊರೊಳಗಡೆ ಬಸ್ಸಲ್ಲಿ ಬರೋ ಸ್ಪೆಷಾಲಿಟೀಸ್ ಇಲ್ಲ. ಮೇನ್ ರೋಡು ಕೂದಲೆಳೆ ಅಂತರದಲ್ಲಿದ್ದರೂ ನಡ್ಕೊಂಬರೋಕ್ಕೆ ದಾರಿ ಆಗೋದಿಲ್ಲ. ದೊಡ್ಡ ಮೋರಿ ಹಳ್ಳ ಇದೆ. ಕೆಲವೊಂದ್ಸಲಿ ಬರಬೇಕಾದ್ರೆ ವಯಸ್ಸಾದವರೆಲ್ಲ ಬಿದ್ದೋಗ್ತಾರೆ. ಅದರಿಂದಾಗಿ ದೇವಸ್ಥಾನಕ್ಕೆ ಇಲ್ಲಿ ಭಾಳ ತೊಂದರೆ ಆಗಿದೆ. ಏನೋ ದೇವರಿಗೆ ಬರೋದಕ್ಕೋಸ್ಕರ ಈ ಅಕ್ಕಪಕ್ಕ ಭಕ್ತಾದಿಗಳು, ಇಲ್ಲ ಜಾಗದ ಮಾಲೀಕರೋ, ಇಲ್ಲ ರಾಜಕಾರಣಿಗಳೋ ಯಾರೋ ಒಂದು ಕೈ ಜೋಡಿಸಿ ಒಂದು ನಡ್ಕೊಂಬರ್ಲಿಕ್ಕೆ ಅಟ್ಲೀಸ್ಟ್ ಒಂದು ಗಾಡಿ ಬೇಡ ನಮಗೆ,
ನಡ್ಕೊಂಬರ್ಲಿಕ್ಕೆ ಒಂದು ವಯಸ್ಸಾದವರು ಒಂದು ದಾರಿ ಮಾಡಿಕೊಟ್ರೆ ಸುಗಮವಾಗಿ ಅವರ ಫ್ಯಾಮಿಲಿನ ಸಂತೋಷವಾಗಿ ಆ ದೇವ್ರು ಇಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ. ಅದ್ರ ಜೊತೆಗೆ ನಾನು ಬೇಡ್ಕೊತೀನಿ ಅವ್ರಿಗೆ ಒಳ್ಳೇದು ಮಾಡ್ಲಪ್ಪ, ನಮ್ಗೆ ಹಿಂಗೆ ಬರಂಗೆ ದಾರಿ ಮಾಡಿಕೊಟ್ಟಿದ್ಕೆ ಅಂತ ಅಮ್ಮನಲ್ಲಿ ನಾನು ಕೇಳ್ಕೊಳ್ತೀನಿ ಮೇಡಮ್. ನಾವು ಇಲ್ಲೇ ದಾಂಡ್ಯದಿಂದ ನಾವು 4 ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅಂದರೆ ತುಂಬ ಒಳ್ಳೆಯದಾಗಿದೆ. ಮುಂಚೆ ಊರಲ್ಲೇ ಇದ್ದೋ, ಊರಿಂದ ಅಮ್ಮನ ಕೇಳಿಕೊಂಡು ಬೆಂಗಳೂರಿಗೆ ಶಿಫ್ಟ್ ಆದೋ. ಬೆಂಗಳೂರು ಶಿಫ್ಟ್ ಆಗಿ 3 ವರ್ಷ ಆಗಿದೆ. ಬೆಂಗಳೂರಿಗೆ ಹೋದ್ಮೇಲೆ ಕೆಲಸದ್ದು ಏನೂ ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ನಮ್ಮ ಯಜಮಾನ್ರಿಗೂ ಕೆಲಸ ಇರಲಿಲ್ಲ, ನಮಗೂ ಕೆಲಸ ಇರಲಿಲ್ಲ. ಆಮೇಲೆ ಅಮ್ಮಂಗೆ ಬಂದು ಕೇಳಿಕೊಂಡು ಈ ಥರ ಕೆಲಸದ ಏನಾದರೂ ಮಾಡ್ಕೊಡಮ್ಮ ಅಂತ. ಆವಾಗ ಅಮ್ಮ ಇಲ್ಲಿ ಬಂದು ಹೋಗಿ ಹರಕೆ ಕಟ್ಬಿಟ್ಟು ಹೋದ್ಮೇಲೆ ಮನೆಗೆ ಹೋಗಿದ ತಕ್ಷಣ ನಮ್ಮ ಯಜಮಾನ್ರು ಕೆಲಸ ಐತೆ ಬನ್ನಿ ಅಂತ ಹೇಳಿ ಫೋನ್ ಬಂತು. ಅವ್ರ ಕೆಲಸ ಜಾಯ್ನ್ ಆದರು. ಆಮೇಲೆ ಇನ್ನೂ ತುಂಬ ಸ್ವಲ್ಪ ಸತಾಯಿಸಿದ್ಲು ಅಮ್ಮ ನಂಗೆ ಕೆಲಸ ಕೊಡೋಕ್ಕೆ 1-3 ತಿಂಗಳು. ಆಮೇಲೆ ನಾನು ಅದೇ ರೀತಿ ಬಂದು ನನಗೂ ತುಂಬ ಕಷ್ಟ ಆಗ್ತಿದೆ, ಒಬ್ಬರು ದುಡ್ದು ಈ ಜೀವನ ನಡೆಸೋಕ್ಕಾಗಲ್ಲ ಅಮ್ಮ ಅಂತ ಬಂದು ಕೇಳ್ಕೊಂಡಿದ್ಮೇಲೆ ನನಗೂ ಕೆಲಸ ಸಿಗೋ ಥರ ಆಯಿತು. ಕೆಲಸ ಸಿಕ್ಕಿ 2 ವರ್ಷ ಕೆಲಸ ಆಗಿ ಪ್ರಮೋಷನ್ ಸಿಕ್ತು. ಆ ಥರ ಎಲ್ಲಯಿಂದನೂ ಚೆನ್ನಾಗಾಗ್ತಿದೆ ಅಮ್ಮನಿಂದ. ಸೊ ಅದಕ್ಕೆ ಬರೋಕ್ಕೆ ದೇವಸ್ಥಾನಕ್ಕೆ ಬರೋಕ್ಕೆ ರೋಡ್ ಸ್ವಲ್ಪ ಕಷ್ಟ ಇದೆ, ರೋಡ್ ಆಗಬೇಕು, ಅದೇ ಸ್ವಲ್ಪ ಕಷ್ಟ. ನಮಃ ಹರಿ ಓಂ ಶಂಖಚಕ್ರವರಾನ್ ದೇಹಿ ಇಂದ್ರನೀಲ ಸಮಪ್ರಭಾಂ ಮೃಗೇಂದ್ರವಾಹಿನಿ ದುರ್ಗಾ ಧ್ಯೇಯತ್ ಮೂಕಾಂಬಿಕಾ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿ ಮೂಕಾಂಬಿಕಾ ದೇವಿ ವಿರಾಜಮಾನಸ್ಯ ಸಂಕಲ್ಪಿತ ಪ್ರಾರ್ಥನಾಂತೆ ನಮಸ್ಕಾರಾಣಿ ಸಮರ್ಪಯಾಮಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಮೂಕಾಂಬಿಕಾ ದೇವಿ ದೇವಾಲಯ, ಜ್ಯೋತಿಪಾಳ್ಯ, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ದೇವಿಯ ಸಾನ್ನಿಧ್ಯದಲ್ಲಿ ಇವತ್ತು ವಿಶೇಷವಾಗಿ ವಾರ್ಷಿಕ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಅದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಆಗಮಿಸಿ ಸತ್ಯನಾರಾಯಣ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಒಂದು ದೇವಾಲಯ ನಿರ್ಮಾಣ ಆಗಲಿಕ್ಕೆ ಒಂದು ಮಹತ್ತರವಾದಂಥ ಒಂದು ಹಿನ್ನೆಲೆ ಇದೆ. ದೇವಿ 6 ವರ್ಷಗಳ ಹಿಂದೆ ನನ್ನ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಇದೇ ಸ್ಥಳದಲ್ಲಿ ನಾನಿದ್ದೇನೆ, ನಾನು ಭಕ್ತರ ಉದ್ಧಾರಕ್ಕಾಗಿ ನಾನು ಬರಲಿದ್ದೇನೆ, ನನ್ನನ್ನು ನೀನು ತೆಗೆದು ಭಕ್ತರ ಉದ್ಧಾರವನ್ನು ಮಾಡಲಿಕ್ಕೆ ನಾನು ಮಂದಿರವನ್ನು ಕಟ್ಟಿಸಿಕೊಂಡು ಭಕ್ತರ ಉದ್ಧಾರವನ್ನು ಮಾಡ್ತೇನೆ ಅಂತ ಹೇಳಿದ್ರ ಅನುಗುಣವಾಗಿ ಬಂದು ದೇವಿ ತೋರಿಸಿದಂತಹ ಸ್ಥಳದಲ್ಲಿ ಬಗೆದು ನೋಡಿದಾಗ ಅಲ್ಲಿ ದೇವಿಯ ಮೂರ್ತಿ ಕಾಣಸಿಗುತ್ತೆ. ಅದು ಮೂಕಾಂಬಿಕಾ ದೇವಿಯದ್ದಾಗಿರುತ್ತೆ. ನಂತರದಲ್ಲಿ ಅವತ್ತಿನ ದಿನ ಬಹಳಷ್ಟು ಭಕ್ತರು ಬಂದು ಮನೆಯಲ್ಲಿಯೇ ದೇವಿಯ ದರ್ಶನವನ್ನು ಪಡೀತಾರೆ. ನಂತರದಲ್ಲಿ ವಿಶೇಷವಾಗಿ ಭಕ್ತರು ಬಂದು ಕೇಳಿದಂತಹ ಕೋರಿಕೆಗಳೆಲ್ಲವನ್ನೂ ಕೂಡ ಮೂಕಾಂಬಿಕಾ ದೇವಿ ಈಡೇರಿಸ್ಕೊಳ್ತಾ ಬಂದು ನಂತರದಲ್ಲಿ ವಿಶೇಷವಾಗಿ ಅವರಿಂದ ಏನು ದೇವಸ್ಥಾನ ನಿರ್ಮಾಣ ಆಗಿ ನಂತರ ಈ ಬೃಹದಾಕಾರವಾದಂತಹ ಗುಡಿಯಲ್ಲಿ ದೇವಿ ವಿರಾಜಮಾನಳಾಗಿ ಕೂತಿರ್ತಾಳೆ. ಇವತ್ತು ನೀವೇನು ನೋಡ್ತಾ ಇದ್ದೀರಿ, ದೇವಿ ಧರಿಸಿರುವಂತಹ ಪರಿಪೂರ್ಣ ಒಡವೆಗಳು ಕೂಡ ಬಂಗಾರದ್ದಾಗಿರುತ್ತೆ. ಅದೆಲ್ಲವೂ ಕೂಡ ಭಕ್ತರಿಗೆ ಒಳಿತಾಗಿರುವಂಥದ್ದರ ಒಂದು ಕಾರಣ ದೇವಿ ಬಂಗಾರದ ಒಡವೆಗಳನ್ನು ಧರಿಸಿ ಇವತ್ತು ಕೂತಿರುವಂಥದ್ದು. ಹಾಗೆಯೇ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದು ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ದೇವಿ ಮೂಕಾಂಬಿಕಾ ಸಿದ್ಧಿಸ್ತಾ ಇದ್ದಾಳೆ. ಮದುವೆ ಆಗದೇ ಇಲ್ದಿರೋರಿಗೆ ಮದುವೆಯನ್ನು ಮಾಡುವಂಥದ್ದು, ಮತ್ತು ಮಕ್ಕಳಾಗದೇ ಇರೋರಿಗೆ ಸಂತಾನ ಫಲವನ್ನು ಕೊಡುವಂಥದ್ದು, ಮತ್ತು ಯಾವುದೇ ಸಮಸ್ಯೆಯಲ್ಲಿದ್ದವರಿಗೂ ಕೂಡ ಸಮಸ್ಯೆಯನ್ನು ನಿವಾರಣೆ ಮಾಡಿ ಅವರಿಗೊಂದು ಮಾರ್ಗದರ್ಶನವನ್ನು ನೀಡಿ ಅವರು ಯಾವ ದಾರಿಯಲ್ಲಿ ನಡಿಬೇಕು ಅನ್ನುವಂಥದ್ದನ್ನು ಕೂಡ ದೇವಿ ಮೂಕಾಂಬಿಕಾ ಎಲ್ಲರಿಗೂ ಕೂಡ ತೋರಿಸ್ಕೊಡ್ತಾ ಇದ್ದಾಳೆ. ಈ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಮೂಕಾಂಬಿಕಾ ದೇವಿಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಸತ್ಯನಾರಾಯಣ ಪೂಜೆ ಯಾಕೆ ನಡಿಬೇಕು ಅನ್ನುವಂಥದ್ದಾದ್ರೆ, ಪ್ರತಿ ತಿಂಗಳು ಕೂಡ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇವೆ. ಸತ್ಯನಾರಾಯಣ ಪೂಜೆಯ ಫಲ ಆ ಕಥೆಯೇ ಹೇಳುತ್ತೆ. ಸತ್ಯನಾರಾಯಣ ಪೂಜೆ ಕೋರಿದ ಫಲಗಳನ್ನು ನೀಡುವಂಥದ್ದು ಅಂತ ಹೇಳಿ, ಅಂದರೆ ನಾವು ಏನನ್ನ ಬೇಡ್ತೇವೆ ಅದೆಲ್ಲವನ್ನು ಕೂಡ ಸತ್ಯನಾರಾಯಣ ಪೂಜೆ ನೀಡುತ್ತೆ ಅನ್ನುವಂಥದ್ದು. ಹಾಗಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇವೆ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಕೂಡ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ವರ್ಷದ ಕೊನೆ ಹುಣ್ಣಿಮೆಯದಂದು ವಾರ್ಷಿಕ ಸತ್ಯನಾರಾಯಣ ಪೂಜೆ ನಡೆದು ಅವತ್ತಿನ ವರ್ಷದ ಉದ್ಯಾಪನೆ ಅನ್ನುವಂಥದ್ದು ನಡೆಯುತ್ತೆ. ಕ್ಷೇತ್ರದಲ್ಲಿ ಹುಣ್ಣಿಮೆ ಅನ್ನುವಂಥದ್ದು ಬಹಳ ವಿಶೇಷತೆಯನ್ನು ಅಥವಾ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ, ದೇವಿ ಈ ಒಂದು ಸಮಯದಲ್ಲಿ ತನ್ನ ಭಕ್ತರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಹೊಂಬಾಳೆ ಪ್ರಸಾದವನ್ನು ನೀಡೋದ್ರ ಮುಖಾಂತರವಾಗಿ ದೇವಿ ಅನುಗ್ರಹ ಮಾಡಲಿದ್ದಾಳೆ. ಹಾಗಾಗಿ ಹುಣ್ಣಿಮೆಯ ದಿನ ದೇವಿಯ ಸಾನ್ನಿಧ್ಯ ಅನ್ನುವಂಥದ್ದು ಒಂದು ವಿಶೇಷ. ಈ ಸಾನ್ನಿಧ್ಯದಲ್ಲಿ 5 ರೂಪಾಯಿಂದ ಒಂದು ಗೋಲ್ಡ್ ಕಾಯಿನ್ ಮತ್ತೆ 1 ರೂಪಾಯಿಂದ ಸ್ಟೀಲ್ ಕಾಯಿನನ್ನು ಹಿಡಿದು 3 ಬೆರಳಲ್ಲಿ ಹಿಡಿದು ದೇವಿಯನ್ನು ಪ್ರಾರ್ಥನೆ ಮಾಡಿ, ಅಮ್ಮ ಮೂಕಾಂಬಿಕಾ, ನಾನು ಈ ಒಂದು ಹರಕೆಯನ್ನು ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ, ನನ್ನ ಕೋರಿಕೆನೆಲ್ಲವನ್ನು ಕೂಡ ನೀನು ಈಡೇರಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ರೆ ಆಕೆ ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಕೂಡ ನೆರವೇರಿಸ್ತಾಳೆ. ಹಾಗೆಯೇ ದೇವಿಯೇ
ಸ್ವತಃ ದೇವಿ ಭಾಗವತದಲ್ಲಿ ಹೇಳಿದಂತೆ ಓಂ ದುಮ್ ದುರ್ಗಾಯೇ ನಮಃ ಅಂತ ಹೇಳಿ ಯಾರು ಕೋಟಿ ಬಾರಿ ಮಂತ್ರವನ್ನ ಬರೀತಾರೆ ಅವರೊಟ್ಟಿಗೆ ಸ್ವತಃ ದೇವಿಯೇ ಮಾತಾಡುವಂಥದ್ದನ್ನ ದೇವಿಯ ಭಾಗವತದಲ್ಲೇ ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ 42 ಶುಕ್ರವಾರಗಳಾಗಲಿ ಅಥವಾ 48 ಶುಕ್ರವಾರಗಳಾಗಲಿ ಬೆಲ್ಲದ ದೀಪವನ್ನು ಮೂಕಾಂಬಿಕಾ ದೇವಿಯ ಹೆಸರಿನಲ್ಲಿ ಹಚ್ಚೋದ್ರಿಂದ ತಾವು ಅಂದುಕೊಂಡಂತಹ ಎಲ್ಲ ಕಾರ್ಯಗಳನ್ನು ಕೂಡ ತಾವು ಸಿದ್ಧಿಸಿಕೊಳ್ಳಬಹುದಾಗಿದೆ. ಹಾಗೆಯೇ ಇಲ್ಲಿ ಮೂಕಾಂಬಿಕಾ ದೇವಿ ಸಾನ್ನಿಧ್ಯದಲ್ಲಿ ಮಹಾಲಿಂಗೇಶ್ವರ ದೇವರು ಹಾಗೆ ಮಹಾಗಣಪತಿ ದೇವರು ವಿಶೇಷವಾದಂಥ ಸಾನ್ನಿಧ್ಯ ಇದೆ. ಮಹಾಗಣಪತಿ ದೇವರು ಯಾರಿಗೇ ಆಗಲಿ ವಿದ್ಯಾಭ್ಯಾಸದಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಮಹಾಗಣಪತಿ ದೇವರಿಗೆ 3 ರೂಪಾಯಿಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿದ್ರೆ ಮಹಾಗಣಪತಿ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಹಾಗೆ ಯಾರಿಗೇ ಆಗಲಿ ಆರೋಗ್ಯ ಸಮಸ್ಯೆ ಇದ್ದಂಥವರು ಮಹಾಲಿಂಗೇಶ್ವರ ದೇವರಿಗೆ 5 ರೂಪಾಯಿನ ಪ್ರಾರ್ಥನೆ ಮಾಡಿ ನನ್ನ ಆರೋಗ್ಯ ಸರಿ ಹೋದ 2 ಕಾಯಿ ಹೊಡಿತೀನಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡಿದ್ರೆ ಮಹಾಲಿಂಗೇಶ್ವರ ದೇವರು ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಅದಕ್ಕೆಲ್ಲದಕ್ಕೂ ಕೂಡ ಇಲ್ಲಿ ನೆರೆದಿರುವಂತಹ ಭಕ್ತ ಸಮೂಹವೇ ಸಾಕ್ಷಿಯಾಗಿರುತ್ತೆ. ವಿಶೇಷ ದಿನಗಳು ಅಂತ ಹೇಳಿದ್ರೆ ದೇವಿಯ ಸಾನ್ನಿಧ್ಯದಲ್ಲಿ ಸಂಕ್ರಮಣ ಆಗಿರುತ್ತೆ. ಹಾಗೆ ಮಂಗಳವಾರ, ಶುಕ್ರವಾರ, ಭಾನುವಾರದಂದು ದೇವಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ವಿಶೇಷ ಪೂಜೆಗಳು ದೇವಿಯ ಸಾನ್ನಿಧ್ಯದಲ್ಲಿ ಪ್ರತಿ ತಿಂಗಳುಗಳು ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗೆ ಹೋಮ ಹವನಗಳೆಲ್ಲವೂ ಕೂಡ ನಡೆಯುತ್ತೆ. ಹಾಗೆ ದೇವಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಜ್ಯೇಷ್ಠ ಮಾಸದ ಅಷ್ಟಮಿಯಂದು 3 ದಿನಗಳ ಕಾಲ ದೇವಿಯ ಉತ್ಸವ ಅನ್ನುವಂಥದ್ದು ನಡೆಯುತ್ತೆ. ಆವಾಗ ದೇವಿಯ ಮೂಲ ದೇವರ ದರ್ಶನ ಅಂದ್ರೆ ಈ ಕ್ಷೇತ್ರದಲ್ಲಿ ಸಿಕ್ಕಂತಹ ದೇವಿಯ ದರ್ಶನ ಆಗುತ್ತೆ. ಹಾಗೆ ನವೆಂಬರ್ 15 ದೇವಿಯ ವರ್ಧಂತಿಯ ಕಾಲ. ಆ ಸಮಯದಲ್ಲಿ ಕೂಡ ದೇವಿ ಮೂಲದೇವರು ಹೊರಗಡೆಗೆ ಬಂದು ಭಕ್ತರಿಗೆ ಎಲ್ರಿಗೂ ಕೂಡ ದರ್ಶನವನ್ನು ಕೊಟ್ಟು ಆಶೀರ್ವಚನವನ್ನು ನೀಡುತ್ತಾಳೆ. ಇಲ್ಲಿ ಸಿಕ್ಕಂತಹ ಮೂಲದೇವಿ ಅಂದ್ರೆ ಮೂಕಾಂಬಿಕಾ ದೇವಿ ವರ್ಷದಲ್ಲಿ 2 ಬಾರಿ ಮಾತ್ರ ದರ್ಶನವನ್ನು ಕೊಡ್ತಾಳೆ. ಈ ಒಂದು ಕ್ಷೇತ್ರಕ್ಕೆ ಅಡ್ಡಪಲ್ಲಕ್ಕಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಬ್ರು ಭಕ್ತರು ಅವರಿಗೆ ಸಂತಾನ ಇಲ್ಲದ ಕಾರಣದಿಂದಾಗಿ ನನಗೆ ಗಂಡು ಮಗುವನ್ನ ಕೊಟ್ರೆ ನಾನು ನಿನಗೆ ಅಡ್ಡಪಲ್ಲಕ್ಕಿಯನ್ನು ಕೊಡುತ್ತೇನೆ ಅಂತ ಹೇಳಿ ಆ ದೇವಿಯಲ್ಲಿ ಹರಕೆ ಮಾಡಿದ್ರು. ಆ ಒಂದು ಉದ್ದೇಶದಿಂದ ದೇವಿ ಗಂಡು ಸಂತಾನವನ್ನೇ ಕೊಟ್ಟಿದ್ರಿಂದ ಆ ಒಂದು ಕುಟುಂಬದಿಂದ ದೇವಿಯ ಸಾನ್ನಿಧ್ಯಕ್ಕೆ ಅಡ್ಡಪಲ್ಲಕ್ಕಿ ಅನ್ನುವಂಥದ್ದು ಬಂದಿದೆ. ಈ ಕ್ಷೇತ್ರದಲ್ಲಿ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂಥದ್ದಾದ್ರೆ ಓಂ ನಮೋ ನಾರಾಯಣಾಯ ಅನ್ನುವಂತಹ ಮಂತ್ರವನ್ನ 108 ಬಾರಿ ಒಂದು ದಿನಕ್ಕೆ ಪಠನ ಮಾಡುವಂಥದ್ರಿಂದ ತಾವು ಹಣಕಾಸಿನ ಸಮಸ್ಯೆಗಳ ಎಲ್ಲದರಿಂದಲೂ ಕೂಡ ತಾವು ಹೊರಗಡೆ ಬರ್ಬೋದು. ಹಾಗೆಯೇ ದೇವಿಗೆ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಲಲಿತಾ ಸಹಸ್ರನಾಮದಲ್ಲೇ ಹೇಳಲಾಗುತ್ತೆ ಗುಡಾನ್ನ ಪ್ರೀತ ಸಮಾನ ಏನ್ ನಮಃ ಅಂತ ಹೇಳಿ. ದೇವಿಗೆ ಯಾಕೆ ಗುಡಾನ್ನ ಪ್ರೀತ ಸಮಾನ ಏನ್ ನಮಃ ಅಂತ ಹೇಳ್ತೀವಿ ಅಂತಾದ್ರೆ ದೇವಿಗೆ ಬೆಲ್ಲದನ್ನ ಅನ್ನುವಂಥದ್ದು ಇಷ್ಟ. ಅದನ್ನ ಸಂಸ್ಕೃತದಲ್ಲಿ ಗುಡಾನ್ನ ಅಂತ ಹೇಳಿ ಕರೀತಾರೆ. ಹಾಗೆಯೇ ದೇವಿಗೆ ಗುಡದೀಪ ಪ್ರಿಯ ಏನ್ ನಮಃ ಅಂತ ಹೇಳುತ್ತೇವೆ. ದೇವಿಗೆ ಬೆಲ್ಲದ ದೀಪ ಪ್ರಿಯವಾದಂತಹದ್ದು. ಹಾಗೆಯೇ ಗುಡಪ್ರಿಯ ಏನ್ ನಮಃ ಅಂತ ಹೇಳ್ತೇವೆ. ನಾವೆಲ್ಲೇ ದೇವಿಯ ಸಾನ್ನಿಧ್ಯಕ್ಕೆ ಹೋದ್ರೂ ಕೂಡ ಬೆಲ್ಲವನ್ನ ಮತ್ತೆ ಅಕ್ಕಿಯನ್ನು ಮಡ್ಲಕ್ಕಿ ಒಟ್ಟಿಗೆ ಸೇರಿಸಿ ಕೊಡುತ್ತೇವೆ. ಅದು ದೇವಿಯಗೆ ತಲುಪಲಿ ಅನ್ನುವಂಥದ್ದು ಅದು ಒಂದು ವಿಶೇಷ. ನಮ್ಮ ಕ್ಷೇತ್ರದಲ್ಲಿ ಒಂದು ಮಂಡಲ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ತಾವು ಅಂದುಕೊಂಡದ್ದೆಲ್ಲವನ್ನು ಕೂಡ ಸಾಧನೆ ಮಾಡಿಕೊಳ್ತಾರೆ. ಒಂದು ಮಂಡಲ ಅನ್ನುವಂಥದ್ದು ಎಲ್ಲಾ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಆಗಿದೆ. ಒಂದು ಮಂಡಲದಲ್ಲಿ ಪೂಜೆಯನ್ನು ಮಾಡಿ ಅನ್ಸಕ್ಸಸ್ ಆದವರು ಅಥವಾ ನಾವು ಕೋರಿದಂತಹ ಫಲಗಳನ್ನು ಈಡೇರಿಸಿಕೊಳ್ಳದೆ ಇರುವಂಥವ್ರು ಅನ್ನುವಂಥದ್ದು ಯಾರೂ ಇಲ್ಲ. ಹಾಗಾಗಿ ಒಂದು ಮಂಡಲ ಮಾಡಲೇಬೇಕು ಅನ್ನುವಂಥದ್ದು ಅದು ದೇವಿಯ ಒಂದು ಆಜ್ಞೆ. ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರು ಮುಖಾಂತರವಾಗಿ ಬರಬೇಕಾಗತ್ತೆ. 240 MA ಗಾಡಿ ಬರುತ್ತೆ. ಜ್ಯೋತಿಪಾಳ್ಯ ಅನ್ನುವಂಥದ್ದಲ್ಲಿ ಇಳಿದು ಬರ್ಬೋದು, ಅಥವಾ ಮರ್ಲಗೊಂಡ್ಲ ಅಥವಾ ತಾಂಡ್ಯ ಅನ್ನುವಂಥದ್ದಲ್ಲಿ ಇಳಿದ್ರೆ ಅಲ್ಲಿ ದೊರೆ ಪೆಟ್ರೋಲ್ ಪಂಪ್ ಅಂತ ಇದೆ, ಅಲ್ಲಿಂದ ಕಾಲುದಾರಿ ಇದೆ, ಅಲ್ಲಿಂದ ನಡೆದು ಬರ್ಬೋದು. ಭದ್ರಕಾಳಿಯಾಗಿ ಬಂದೆ ರುದ್ರ